ಹಲೋ ನಮಸ್ಕಾರ, ಜನರಿಗೆ ಯುನೀಕ್ ಲೋಕಕ್ಕೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ಬನ್ನಿ ನಮ್ಮೂರಿಗೆ ಹೋಗೋಣ. ಚಿಕ್ಕಬಳ್ಳಾಪುರ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಇಲ್ಲಿ ಸುಮಾರು 11ನೇ ಶತಮಾನದ ಚೋಳರ ಆಳ್ವಿಕೆಯ ಕಾಲದಲ್ಲಿ ಕಟ್ಟಲ್ಪಟ್ಟ ಶಿವಾಲಯ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿತ್ತು. ಅದನ್ನು ಕಂಡು ನಮ್ಮ ತಾತ ಅಂದರೆ ಆರ್ ನಾರಾಯಣಪ್ಪ, ರಿಟೈರ್ಡ್ DYSP, 78ರ ಚಿರ ಯುವಕ, ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಸರಿ ಉದ್ಘಾಟನೆಗೆ ಹೋಗೋಕೆ ಮುಂಚೆ ಒಂದು ಅವಲೋಕನ. ಇದು ಹಳೆ ದೇವಸ್ಥಾನ. ಇಲ್ಲಿ ಮೂಲ ಶಿವಲಿಂಗಕ್ಕೆ ಹಾಗೂ ನಂದಿಗೆ ಯಾವುದೇ ಧಕ್ಕೆ ಆಗಬಾರ್ದು ಅಂತ ಧಾನ್ಯವಾಸದಲ್ಲಿರಿಸಿ ಸುತ್ತ ಕವರ್ ಮಾಡಿ ದೇವಸ್ಥಾನದ ಆವರಣವನ್ನು ಬಿಡಿಸ್ತಾ ಇದ್ದಾರೆ. ಇಲ್ಲಿ ನಾರಾಯಣಪ್ಪ ಅವರೇ ದೇವಸ್ಥಾನಕ್ಕೆ ಬೇಕಾದ ಕಲ್ಲುಗಳನ್ನು ಖರೀದಿಸುತ್ತಿದ್ದಾರೆ. ಇಲ್ಲಿ ನೋಡಿ, ದೈವಾಂಶ ಇದೆ, ಸರ್ಪ ಸಂಚಾರ ಇದೆ ಅನ್ನೋದಕ್ಕೆ ಸಾಕ್ಷಿ ಶಾಸನದ ಬಳಿ ಇರುವ ಹಾವಿನ ಪೊರೆ. ಇದು ಬಿಲ್ವಪತ್ರೆ ಮರ. ಇಲ್ಲಿ ದೇವಸ್ಥಾನದ ಪಾಯ ಆಗ್ತಾ ಇದ್ದಾರೆ. ಇಲ್ಲಿ ನಮ್ಮ ತಾತನ ಮುಂದಾಳತ್ವದಲ್ಲಿ ಕೆತ್ತನೆ ಕಾರ್ಯ ನಡೀತಾ ಇದೆ. ಈ ಶಿಲ್ಪಿಗಳು ಮುರುಡೇಶ್ವರದವರು. ಕೆತ್ತನೆಯಾದ ಕಲ್ಲುಗಳಿಂದ ಇಂಟರ್ಲಾಕಿಂಗ್ ಸಿಸ್ಟಮ್ನಲ್ಲಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ ನೋಡಿ. ಈ ಫೋಟೋಗಳನ್ನು ನಮಗೆ ಕೊಟ್ಟಿದ್ದು ನಿರ್ಮಾಣದ ಸಂಪೂರ್ಣ ಉಸ್ತುವಾರಿ ಮಾಡುತ್ತಿದ್ದ ನಮ್ಮ ಮಾವ ಪದ್ಮೇಶ್ ಅವರು. ಇಲ್ಲಿ ನಮ್ಮ ತಾತ ಆರ್ ಜಯರಾಮಯ್ಯ, ರಿಟೈರ್ಡ್ AW, ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ತಾಂತ್ರಿಕ ನಿರ್ದೇಶನವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಶಾಸನ, ಈ ಮೂರ್ತಿಗಳೆಲ್ಲ ಮಣ್ಣಲ್ಲಿ ಮುಚ್ಚೋಗಿತ್ತು. ಎಲ್ಲವನ್ನು ಹೊರಗೆ ತೆಗೆಸಿದ್ದಾರೆ ನೋಡಿ. ಇದು ಕಾಲಭೈರವೇಶ್ವರನ ಪಾಣಿಪೀಠ ಹಾಗೂ ದೇವರ ಮೂರ್ತಿಗಳು ನೋಡಿ. ದೇವಸ್ಥಾನಕ್ಕೆ ಒಂದು ಸ್ವರೂಪ ಸಿಗ್ತಾ ಇದ್ದಂಗೆ ಗ್ರಾಮಸ್ಥರೆಲ್ಲ ಭೇಟಿ ನೀಡ್ತಾ ಇದ್ದಾರೆ. ಈ ದೇವಸ್ಥಾನದ ಗಣಪತಿ ಕಳುವಾಗಿದ್ರಿಂದ ಹೊಸ ಮೂರ್ತಿಯನ್ನ ತರ್ತಾ ಇದ್ದಾರೆ. ಇವರೇ ನೋಡಿ, ದೇವಸ್ಥಾನದ ಜೀರ್ಣೋದ್ಧಾರದ ರೂವಾರಿಗಳು ನಮ್ಮ ನಾರಾಯಣ್ ತಾತ ಹಾಗೂ ಪದ್ಮೇಶ್ ಮಾವ. ಸಾರ್ಥಕತೆಯ ಹೆಮ್ಮೆಯ ಭಾವದೊಂದಿಗೆ ನಿಂತಿದ್ದಾರೆ ನೋಡಿ. ದೇವಸ್ಥಾನಕ್ಕೆ ಬಾಗಿಲು ಅಂದರೆ ವಾಸ್ಕಾಲ್ ಕೂರಿಸುವಾಗ ಗ್ರಾಮಸ್ಥರೊಂದಿಗೆ ಪೂಜೆ ಮಾಡುತ್ತಿರುವ ಸಂದರ್ಭ ನೋಡಿ. ವಿಶಾಲವಾದ ಒಳಾಂಗಣ. ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮುಖ್ಯ ಪ್ರಾಣವನ್ನು ಕಳಸಾಕರ್ಷಣೆ ಮಾಡಿ ಕಳಸವನ್ನು ಗ್ರಾಮದ ಆಂಜನೇಯ ಗುಡಿಗೆ ಶ್ರದ್ಧಾ ಭಕ್ತಿಗಳಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದೇ ಆ ಕಳಸ ನಾವು ಹೋದಾಗ ನೋಡಿದ್ದು. ಉದ್ಘಾಟನೆಗೂ ಮುಂಚೆ ದೇವಸ್ಥಾನವನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ. ಹೀಗೆ ಸಿದ್ಧವಾಗಿದೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇವತ್ತು ದೇವಸ್ಥಾನದ ಮೇಲಿರೋ ಗೋಪುರಕ್ಕೆ ಕಳಸ ಕೂರಿಸ್ತಾರೆ. ಇಲ್ಲಿ ನಮ್ಮ ಅತ್ತೆಯವರೆಲ್ಲ ಹೋಮದ ಕೊಂಡನ್ನ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ 101 ಕಳಸ ಇದೆ. ಇಲ್ಲಿ ನಾವೆಲ್ಲ ಕಳಸಗಳನ್ನ ತಗೊಂಡು ಗಂಗೆ ಪೂಜೆ ಮಾಡಿಕೊಂಡು ಹಾಗೆ ಕಳಸಾಕರ್ಷಣೆಗೊಂಡ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಆಂಜನೇಯ ಗುಡಿಗೆ ಬಂದ್ವಿ.
ಇಲ್ಲಿ ನಾವು ತಂದಿರೋ ಕಳಸನೆಲ್ಲ ಇಸ್ಕೊಂಡು ಮೊದಲಿಗೆ ಗಂಗೆ ಪೂಜೆ ಮಾಡ್ತಾ ಇದ್ದೀವಿ. ಗಂಗೆ ಪೂಜೆ ಮಾಡಿಕೊಂಡು ಆಂಜನೇಯನ ಆಶೀರ್ವಾದ ಪಡ್ಕೊಂಡು ಮಲ್ಲಿಕಾರ್ಜುನ ಸ್ವಾಮಿಯ ಮುಖ್ಯ ಪ್ರಾಣವನ್ನು ನೂತನ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಮುತ್ತೈದೆಯರೆಲ್ಲ ಪೂರ್ಣ ಕುಂಭ ಎತ್ಕೊಂಡಿದ್ದಾರೆ ಹಾಗೂ ನಮ್ಮ ಮಾಮ ಮುಖ್ಯ ಪ್ರಾಣದ ಕಳಸವನ್ನು ಎತ್ಕೊಂಡಿದ್ದಾರೆ. ಇಲ್ಲಿ ಪೂರ್ಣ ಕುಂಭದೊಂದಿಗೆ ಕಳಸಕ್ಕೆ ನಾವು ಆರತಿ ಮಾಡಿದ್ವಿ. ಇಲ್ಲಿ ಅರ್ಚಕರು ದೃಷ್ಟಿ ತೆಗೆದು ಈಡ್ಗಾಯಿ ಹೊಡಿತಾ ಇದ್ದಾರೆ. ಈಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿ ಕಳಸಕ್ಕೆ ಹಾಗೂ ಶಿವಲಿಂಗ ಎರಡಕ್ಕೂ ಆರತಿ ಮಾಡಿ ಕುಂಬಳಕಾಯಲ್ಲಿ ದೃಷ್ಟಿ ತೆಗಿತಾ ಇದ್ದಾರೆ ನಮ್ಮ ಚಿಕ್ಕಪ್ಪ.
ಕಳಸಗಿತ್ತಿ ಅಂದರೆ ನಮ್ಮ ಅತ್ತೆ ಫಸ್ಟ್ ಮುಂದೆ ಹೋಗ್ತಾ ಇದ್ದಾರೆ, ಅವ್ರ ಹಿಂದೆ ಮುಖ್ಯ ಪ್ರಾಣ ಹಾಗೂ ಪೂರ್ಣ ಕುಂಭ ಒಂದು ಪ್ರದಕ್ಷಿಣೆ ಹಾಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನದ 4 ದಿಕ್ಕುಗಳಲ್ಲಿ ಪೂರ್ಣ ಕುಂಭವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಮುಚ್ಚಿ ಹೋಗಿದ್ದ ಮೂರ್ತಿಗಳನ್ನು ಸದ್ಯಕ್ಕಿಲ್ಲಿ ಜೋಡಿಸಿದ್ದಾರೆ. ಇಲ್ಲಿ ದ್ವಾರ ಪೂಜೆ ಮಾಡಿ ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮೂಲಲಿಂಗಕ್ಕೆ ಶಕ್ತಿ ತುಂಬಲು ಕಳಸಾಕರ್ಷಣೆಗೊಂಡ ಮುಖ್ಯ ಪ್ರಾಣವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಈಗ ನಡೀತಾ ಇರೋದು ಕುಂಭಾಭಿಷೇಕ. ಅಂದರೆ ನಾವು ತಗೊಂಡೋಗಿದ್ದ 101 ಕಳಸದಿಂದ ದೇವರಿಗೆ ಅಭಿಷೇಕ ಮಾಡ್ತಾರೆ. ಇದೇ ನೋಡಿ 11ನೇ ಶತಮಾನದಲ್ಲಿ ಚೋಳರಿಂದ ಸ್ಥಾಪಿಸಲ್ಪಟ್ಟ ಶಿವಲಿಂಗ. ಶಾಲಿವಾರದಕ್ಕೆ ಪ್ರಭುಭಾರತಿ ಸಂವತ್ಸರಾಣ ಮಧ್ಯೆ ಶ್ರೀ ಸ್ವಸ್ತಿ ಶ್ರೀ ವಿಜಯ ಶಾಲಿವಾಹನ ಸಖೆ 1947ಕ್ಕೆ ಸಲ್ಲುವ ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತಋತು ಕಾರ್ತೀಕ ಮಾಸಿ ಕೃಷ್ಣ ಪಕ್ಷಿ ಚತುರ್ದಶಿ ಮೃಗಶಿರ ನಕ್ಷತ್ರೆ ಶುಭಯೋಗಿ ಭದ್ರಕರಣೆ. ಓಮಾದಿತ್ಯಾದಿ ಸಕಲ ಗಣದೇವತಾಭ್ಯೋ ನಮಃ. ದಂತ್ವಾ ಚಿಂತಾಮಿ ಯದಿಚ ಗಜಾಮಾಜರ್ಧನಂಚ ದೀರ್ಘಮಾಯೋ. ಓಂ ಇಷ್ಟಾರ್ಥ ಸಿದ್ಧರಥ ಅನುಗ್ರಹ ಪ್ರಾಪ್ತಿರಥ. ಹೇಳಿ ಓಂ ಮಮ ಸಹ ಕುಟುಂಬ ಸಂತಾನ ವೇದ ದಕ್ಷಿಣಾಥ ಪ್ರಿಯತ ಭಗವಾನ್ ಪರ್ಜನ್ಯ ಭಗವಾನ್ ಸ್ವಾಮಿ ಆಶಿಷ್ಯಂತ ಕಲಶಂ ಪೂರ್ವನಿಧಾಯ ಯಥಾಸ್ಥಾನಂ ಕಲಶಂ ಪ್ರತಿಷ್ಠಾಪಯೇತ್. ಮುದ್ಗಾತೆ ವಿಶಕನೆ ಸಾಮಗಾಯಸಿ ಬ್ರಹ್ಮಪತ್ರೇ ಸಮನೆ ಸುಮತಿ ಯಜಮತಿರಪಿತ್ಯಾ ವಿಶ್ವತ ನಶ್ಯಕನೆ ಪುಣ್ಯಭಾವದ. ಓಂ ಯತ್ ಪುಣ್ಯ ನಕ್ಷತ್ರಂ ಯತ್ಕೃತ್ಯೋಪವಿಶತಂ. ಹೇಳಿ ಓಂ ಮಹ್ಯಂ ಸಹ ಕುಟುಂಬಾನಾಂ ಮಾಹೇಶ್ವರ ನಮಃ ಕುರ್ವಾಣಾಯ ಆಶೀರ್ವಚನ ಅಪೇಕ್ಷಮಾಣಾಯ. ಓಂ ಪುಣ್ಯಾಹಂ ಭವಂತೋ ಬ್ರುವಂತೋ.
ಶಿವಲಿಂಗದ ಜೊತೆ ನಿತ್ಯ ಪೂಜೆಗೈಯುವ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇದು ನಂದಿ. ಈ ನಂದಿ ಮುಂಚೆ ಗರ್ಭಗುಡಿಯ ಒಳಗೆ ಇತ್ತು. ನಾಳೆ ಬೆಳಗ್ಗೆ ಇದನ್ನು ಶಿವಲಿಂಗದ ಮುಂದೆ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ಇವತ್ತು ರಾತ್ರಿ ಪೂರ್ತಿ ನಂದಿನ ಧಾನ್ಯವಾಸದಲ್ಲಿಡ್ತಾರೆ. ಹಾಗಾಗಿ ಗ್ರಾಮಸ್ಥರೆಲ್ಲರೂ ತಮ್ಮ ತಮ್ಮ ಮನೆಯಿಂದ ತಂದ ಧಾನ್ಯಗಳನ್ನು ನಂದಿಗೆ ಅರ್ಪಿಸ್ತಾ ಇದ್ದಾರೆ. ಇಲ್ಲಿ ನವಗ್ರಹ ಪೂಜೆ ಮಾಡ್ತಾ ಇದ್ದಾರೆ. ಪಶ್ಚಿಮ ದಿಗ್ಭಾಗೆ ಧನುರಾಕಾರ ಮಂಡಲೆ ತಿಲಧಾನ್ಯ ಸ್ವಪರಿವಗಂತಮ ಮೋಹ ಶ್ರೇಷ್ಠಗ್ರಾಮವಾಹಯಾಮಿ ಶ್ರೇಷ್ಠಗ್ರಾಮವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಅತ ರಾಹುಗ್ರವಾಹನಂ. ಓಂ ಕಯಾ ನಿತ್ಯತ್ರತ್ಯಸ್ಯ ಮಂತ್ರಸ್ಯ ವಾಮದೇವ ಋಷಿಃ ರಾಹುರ್ದೇವತಾ ದೇಹತಿ ಚಂದಃ ಯಜಮಾನಸ್ಯ. ಓಂ ಸರ್ವರೋಗಪರಿಹಾರದ್ವಾರಾಧಿದೇವತಾ ಪ್ರತ್ಯಜಯ ಶಂಕರನೇ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ಪರಮೇಶ್ವರನೇ. ಈಶ ಗಿರೀಶ ಉಮೇಶ ಮಹೇಶ ಗಂಗಾಧರ ಹರನೇ ಸೂರ್ಯ ಪತ್ರತ್ರನೇ ತ್ರಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ. ಹಸಿಗಳ ಹೃದಯದಿ ಮನೆಯನ್ನು ಮಾಡಿ ಜಯ ತ್ರಿಪುರಾಂತಕನೇ ನೀಡಿದ ಬರಗಳ ಆಚರಣ ನೀಡು ಕರುಣಾ ಸಾಗರನೇ ಜಯ ಜಯ ಶಂಕರನೇ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ಪರಮೇಶ್ವರನೇ. ಭಕ್ತಿಗ ಬೇಗನೆ ಬರೆಯುವ ದೇವನೇ ಜಯ ತ್ರಿಪುರಾಂತಕನೇ ಸೇರಿದ ಲೋಕವರತ್ಯತೆ ವಿಷವನು ಕುಡಿದಾನಂದೇಶ್ವರನೇ. परमात्मने नमः. श्रीमद्भगवद्गीता अथ द्वादशोऽध्यायः. भक्तियोगः. अर्जुन उवाच एवं सततयुक्ता ये भक्ता त्वां पर्युपासते ये चाप्यक्षरमव्यक्तं तेषां के योगवित्तमः. श्रीभगवानुवाच मय्यावेश्य मनो ये माम्. ಈಗ ಇಲ್ಲಿ ಗಣಹೋಮ ಹಾಗೂ ನವಗ್ರಹ ಹೋಮ ಮಾಡ್ತಾ ಇದ್ದಾರೆ. ಮಮ ಅಭಿಮುಖ ಭವ. ಓಂ ಚಿರತಾಪ್ಯೋ ನಮಃ. ಓಂ ಆಗ್ನೇಯಾಂ ವಾಯುವ್ಯಾಂ ಋತುಜಾತಯಾ ದೀರ್ಘಜಾತಯಾ ಜಗತಿ.
ಓಂ ಯಮಾಯ ಸ್ವಾಹಾ ದಕ್ಷಿಣ ಓಂ ಉತ್ತರ ಪೂರ್ವ ದಿಶಿ ಓಂ ಕುಬೇರಾಯ ಸ್ವಾಹಾ ಓಂ ದಕ್ಷಿಣ ಯಮ ದಿಶಿ ಓಂ ದಕ್ಷಿಣ ಪೂರ್ವ ದಿಶಿ ಯಮಾಯ ಸ್ವಾಹಾ ಮತ್ತೆ ಓಂ ಹೃದಯ ತತ್ರೇತಯ ಕಿಂಚನಾರೇ ಮಹಾ ಭಕ್ತನ್ಮಗವನ್ ಚಿತ್ರಮತ್ಯ ಸ್ವಾಹಾ ಓಂ ಅವಿಜ್ಞಾನ ಭಗವನ್ನಾದಮಾನ ಹಸಕೆ ಭೋಜವದಪದೇತಕೆ ರಾಮ್ ಸ್ವಾಹಾ ಕೃಣಂ ಕೃತಜ್ಞ ದಕ್ಷಿಣ ಭಕ್ತ್ಯಾಗದಾವದ ರಾಜಸ್ವಾಮ ಸ್ವಾಹಾ ಓಂ ವಿರುದಯ. ಇದು ಪೂರ್ಣಾಹುತಿಯ ಹೋಮ ದ್ರವ್ಯ. ಇಲ್ಲಿ ಎಲ್ಲರೂ ಅದನ್ನ ಸ್ಪರ್ಶಿಸ್ತಾ ಇದ್ದಾರೆ. ಗೃಹಂ ಸ್ವಾದದಾತ್ಮ ಓಂ ವಸುರ್ಧಾರ ಓಂ ವಸುರ್ಧಾರ ಆದುಹಾತೆ ವಸುರ್ಧಾರ ಮುಹೂರ್ತ ಆತು ಮುಹೂರ್ತ ವಸುರ್ಧಾರ ಮುಹೂರ್ತ ಆತು ಮುಹೂರ್ತ ನಿತ್ಯನ ಗೃಹಂ ಪೂರ್ಣಾಹುತಿಯೊಂದಿಗೆ ಹೋಮ ಸಂಪನ್ನವಾಯಿತು. ಆ ಬೆಂಕಿ ನೀರೊಳಗೆ ಕಾಣಬೇಕು. ನಾಳೆಗೆ ರಕ್ಷೆ ಇಡ್ತೇವೆ. ನೀರೊಳಗೆ ಕಾಣಬೇಕು. ಅದು ತುದಿ ಹಿಂಗೆ ಕುಣಿತಾ ಇರ್ತದೆ ನೋಡಿ. ಇಲ್ಲಿ ನೋಡಿ, ಸೂರ್ಯನೂ ತನ್ನ ಹೊಂಗಿರಣಗಳಿಂದ ಶಿವನ ಪಾದಸ್ಪರ್ಶ ಮಾಡಿ ಧನ್ಯತಾಭಾವದಿಂದ ತನ್ನ ದಿನವನ್ನು ಆರಂಭಿಸ್ತಾ ಇದ್ದಾನೆ. ಧಾನ್ಯವಾಸದಲ್ಲಿರೋ ನಂದಿ ಹೊರಗೆ ಬಂದಾಯಿತು, ಶಿವನ ಮುಂದೆ ಕೂತ್ಕೊಳ್ಳಲು ಸಿದ್ಧ ಆಯಿತು. ಅಂದರೆ ಈಗ ನಂದಿನ ಮಲ್ಲಿಕಾರ್ಜುನ ಸ್ವಾಮಿಯ ಮುಂದೆ ಪ್ರತಿಷ್ಠಾಪನೆ ಮಾಡಲು ತರ್ತಾ ಇದ್ದಾರೆ. ಕೂರಿಸೋದಕ್ಕೂ ಮುಂಚೆ ಸೀಸವನ್ನು ಚೆನ್ನಾಗಿ ಕರಗಿಸಿ ಪೀಠದ ಮೇಲೆ ಹಾಕ್ತಾ ಇದ್ದಾರೆ. ಅದು ಎರಡಕ್ಕೂ ಗಮ್ ಥರ ಅಂಟ್ಕೊಳ್ಳುತ್ತೆ. ಸೀಸ ಅಂದರೆ ಒಂಥರ ಲೆಡ್. ಎಣ್ಣೆ ತಾಳಿಗಳು ಎಣ್ಣೆ ಬಟ್ಟೆ ಎಣ್ಣೆ ಹಾಕಿ ಉಚ್ಚರಣೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡ್ತಾ ಇದ್ದಾರೆ. ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ ಶಿವೋ ಮೇ ಸದಾ ಶಿವೋ ಭವಾಯ ಕರತ್ರಾಯ ಚನಮ ಸಕ್ಸಾಜನಃ ಸುರಭಿನಾಮಕಾಚರತ್ರಣ ಆಜಾಗಂ ಚತಾರಿಷತ ಓಂ ಮಹೇ ತನ್ನಾರತ್ರ ಪ್ರಚೋದಯಾತ್ ಓಂ ಚಕ್ರಮತಿ ತೇಜ ಬಿಲ್ ಮುಖಕ್ಕೆ ಬಿಲ್ ನಿಮಿಷ ಓಂ ಚಕ್ರಮತಿ ಜ್ಯೋತಿರತಿ ತೇಜಾತಿ ದೇವವತ್ತಮತತ್ಮನತ್ವಚ್ಛಿದ್ರೇಣ ಪವಿತ್ ಹಾಕಿ ಸೌರಸ್ಯ ರಶ್ಮವಿಃ ಓಂ ಶ್ರೀ ಆದಿತ್ಯಾದಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ನಮಃ ಗೋದತ್ನ ಸ್ಥಾಪಯಾಮಿ ಜನ್ಮನೆ ಸ್ವಾದರ್ ಇಂದ್ರಾಯ ಸೋಭೀತರಾಮ್ನೆ ಮುಂದಕ್ಕೆ ಬೆಳಂಗಾಕಿ ಸ್ವಾದರ್ ಮಿತ್ರಾಯ ವರುಣಾಯ ವಾಯುವೇ ಬೃಹತ್ಪತೆ ಮಧುಮಾ ಮದಾಭ್ಯಃ ಓನಾದೆ ಅವರು ನಮ್ ಕೊಡಿ ಪ್ರಕಾವ್ಯಮುತರೇವ ಪ್ರಭಾಣ ದೇವ ದೇವಾನಾಗಂ ಜನಿಮಾ ವಿಭಕ್ತೆ ಮಹಿರ್ವತಶ್ಚತುವಂ ದಪ್ಪಾವಕಃ ಪದಾವರಾಹ ಅಪ್ಯತರೇವನ್ನ ಓಂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ನಮಃ ಸಾಕು ಕದಲಿ ಪ್ರತಿಯನ ಸ್ಥಾಪಯ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್
ಈಗ ಕಳಸಾಕರ್ಷಣೆಗೈದ ಮುಖ್ಯ ಪ್ರಾಣವನ್ನ ಸ್ವಾಮಿಗೆ ಅಭಿಷೇಕ ಮತ್ತು ಮಂತ್ರಘೋಷಗಳಿಂದ ವರ್ಗಾಯಿಸ್ತಾ ಇದ್ದಾರೆ. ವಿಘ್ನ ನಿವಾರಕನಾದ ವಿಘ್ನೇಶ್ವರನನ್ನ ಸೀಸ ಹಾಕಿ ಪೀಠದ ಮೇಲೆ ಕೂರಿಸ್ತಾ ಇದ್ದಾರೆ. ಆ ನಂತರ ಪಂಚತೈಲಗಳಿಂದ ಮೂರ್ತಿಗೆ ಅಭ್ಯಂಗ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಗಣಪಂಗೆ ಅರ್ಚಕರು ಅಭ್ಯಂಗ ಮಾಡಿದ್ರೆ ಇಲ್ಲಿ ನಂದಿಗೆ ಪುಟಾಣಿಗಳ ಅಭ್ಯಂಗ ಮಾಡ್ತಾ ಇದ್ದಾರೆ. ಇಲ್ಲಿ ನಂದಿಗೆ ಹಾಗೂ ಗಣಪಂಗೆ ಅಂಗನ್ಯಾಸ ಪೂಜೆ ಮಾಡ್ತಾ ಇದ್ದೀವಿ. ಅಂಗನ್ಯಾಸ ಪೂಜೆ ಅಂದ್ರೆ ಅಂಗಾಂಗಗಳಿಗೂ ಜೀವ ತುಂಬೋದು. ಓಂ ಚಾತುರ್ಮಾಸ್ಯಾತ್ಮನೆ ಶಿಖಾ ಏಕತ್ತು ಶಿಖಾ ಐವಸಿತ ಓಂ ನಿರುಡ ಬಂದಾತ್ಮನೆ ಕವಚಾಯ ಓಂ ಎರಡು ತೋಳುಗಳು ಭುಜ ಕವಚಾಯಂ ಜ್ಯೋತಿಷ್ಠಮಾತ್ಮನೆ ಕಣ್ಣು ಓಂ ನೇತ್ರತ್ರ ಹೋಜಿತ ಓಂ ತಲಕತ್ತಾತ್ಮನೆ ಅಸ್ತ್ರ ಪಡವಾಂ ಭೋರ್ಭವ. ಇಲ್ಲಿ ವಸ್ತ್ರ ಇಟ್ಟಿದ್ದಲ್ಲ ಏನಾಗ್ತದೆ ಅಸ್ತ್ರ ಪಟವಾಂ ಭೋರ್ಭವ ಶುಭ್ರ ದಿಕ್ಬಂಧಃ ಅಥ ಧ್ಯಾನಂ ಆದಿತ್ಯಾದಿ ಓಂ ಮಹಾಮೃತ್ಯುಂಜಯ ಪೂಜಾ ಕರ್ಮಣಾತ್ಯಂ ಚ ಓಂ ಮಹಾಮೃತ್ಯುಂಜಯ. ಹೊಟ್ಟೆ ಕೆಳಭಾಗದಿಂದ ಇದಕ್ಕೆ ಒಪ್ಪಲಿಗೆ ಓಂ ನಾಭಿ ಪರ್ಯಂತಂ ಅಪಾಸ್ಥಾನಂ ತತ್ರ ವರ್ಣಮಂಡಲಂ ಮೃತದೇವತಂ ಮೃತಬೀಜಯುಕ್ತಂ ಜಾಯತ ಕಂಠಾದಿ ಭ್ರೂ ಮಧ್ಯಂತಂ ಕಂಠ ಕತ್ತಿಂದ ಹೊಟ್ಟೆಗೆ. ಓಂ ಕಂಠಾದಿ ಭ್ರೂ ಮಧ್ಯ ಪರ್ಯಂತಂ ವಾಯುಸ್ಥಾನಂ ತತ್ರ ವಾಯುಮಂಡಲಃ ಶಿವಂ ದೈವತಂ ಅಂ ಶರೀರೆ ಸುತ್ತದೇಹಕ್ಕೆ. ಓಂ ಪಂಚಮಃ ಭೂತಾನಿ ಧ್ಯಾತ್ವಾ ತತ್ರ ಪವಿಲಾಪಯಾಮಿ. ಓಂ ಪೃಥ್ವಿ ಪಂಚಗಣ ತದ್ವಿಜೇನ ಷಡ್ವಿಧ ಪ್ರಯೋಗೇಣ ಅಪ್ಸು ಪ್ರವಿಲಾಪಯಾಮಿ. ಎದ್ದು ನಿಧಾನಕ್ಕೆ ಅಂತಾರೆ ತಾಳ್ಮೆಕ್ ನೆತ್ತಿ ಮೇಲೆ ಹಾಕ್ತಾನೆ. ಓಂ ಚತುರ್ಗಣ ಆಪಸ್ತದ್ವಿಜೇನ ಜಾಸ್ತಿ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಕನ್ಯೆ ಆದ್ರೂ ಒಂಚೂರು ಹಾಕಿ. ಓಂ ತ್ರಿಗುಣ ಭಕ್ತಿಂ ತದ್ವಿಜಾನ ಓಂ ತದ್ವಿಜೇನ ಚತುರ್ಭುತಾಂ ಪ್ರಯೋಗೇಣ ವಾಯು ಪ್ರವಿಲಾಪಯಾಮಿ. ದ್ವಿಗುಣಂ ವಾಯುಂ ತದ್ವಿಜೇನ ಓಂ ತದ್ವಿತ್ರ ಪ್ರಯೋಗೇಣ ಆಕಾಶ ಪ್ರವಿಲಾಪಯಾಮಿ. ಅಹಂಕಾರ ಪ್ರವಿಲಾಪಯಾಮಿ. ತಮೋಹಂಕಾರ ಮಹಾತತ್ವೇ ಪ್ರವಿಲಾಪಯಾಮಿ. ಮಹಾತತ್ವ ಪ್ರಕೃತಿ ರೂಪಂ ಮಾಯಾಯಾಂ ಪ್ರವಿಲಾಪಯಾಮಿ. ತಥಾ ವಿತ್ತ ಸಿದ್ಧಾಂತ ಮಾಯಾ ನಿತ್ಯಪ್ರಸಿದ್ಧಂ ಬುದ್ಧ ಮುಕ್ತ ಸ್ವರೂಪ ಸ್ವಾರ್ಥಾತ್ಮನೆ ಪ್ರಕಾಶೆ ಸತ್ಯಜ್ಞಾನಾನಂದ ಲಕ್ಷಣೆ ಜಿಹ್ವಾಗ್ರಾಣಾತ್ಮನೆ. ಓಂ ವಾಯುಕೋಣೆ ಓಂ ರಂ ರಕ್ತಾತ್ಮನೆ ನಮಃ. ಓಂ ರೀಂ ಶಕ್ತೈ ನಮಃ ಪಾದಯೋಃ ಪಾದಕ್ಕೆ. ಓಂ ಕರಣ್ಯಾಸಃ ಓಂ ಹೋಂ ಓಂ ಜ್ಯೋತಿರ್ಭುರ್ಭುವಃ ತ್ರ್ಯಂಬಕಂ ಓಂ ನಮೋ ಭಗವದ್ರುದ್ರಾಯ ಶೂಲಪಾಣಯೇ ಸ್ವಾಹ. ಅಂಗುಷ್ಟಃ ಮಧ್ಯಮಾಭ್ಯೋ ನಮಃ. ಓಂ ರಾಂ ಓಂ ಜ್ಯೋತಿರ್ಭುರ್ಭುವಃ ಊರ್ವಾರಿಕಮಂದನಾಥೋ ನಮೋ ಭಗವದ್ರುದ್ರಾಯ ತ್ರಿಪುರಾಂತಕಾಯ ರಾಮ್. ಓಂ ರಕ್ತಾಂ ತಕ್ಷೇತಿ ವೈತಾಹನಾಧಮಾನಂ ನೇವತ್ಪಾಯ ಮರಪಾ ಆದೇಯ ಭುವಾದೇಯ ರುದ್ರಚತುರ್ನಂ. ಓಂ ಸುದೇತಾಭ್ಯಾಂ ನಮಃ. ಪಾದಕಾಟಿ ಪಾದ ಪ್ರಜ್ಞೆ. ಓಂ ಶುದ್ಧೋದಕೇನ ಸ್ಥಾಪಯಾಮಿ. ಆಯುಷ್ಕೇರ್ತಿಂ ಪ್ರದ ಅದೇ ಆಯುಷ್ಕೇರ್ತಿಂ ಪ್ರದಾಂ ತದಃ ಓಂ ಸುದೇತಾಭ್ಯೋ ನಮಃ. ಪರಮಾನಂದಮೋದಾಪ್ತೋ ಸಾಂಗೋಪಾಂಗಮದಂ ಸ್ನಾನಂ ಕಲ್ಪಯಾಮಿ ಪ್ರತೀರಮೆ. ಓಂ ಸುದೇತಾಭ್ಯೋ ನಮಃ. ದುಷ್ಪಾದಕೇನ ಸ್ಥಾಪಯಾಮಿ. ಅಲ್ಲಿ ವಸ್ತ್ರ ಕುಡಿಲಿಕ್ಕೆ ಅಂಗನ್ಯಾಸ ಪೂಜೆ ಅಭಿಷೇಕ ಆದಮೇಲೆ
ಈಗ ನಂದಿಗೆ ವಿಘ್ನೇಶ್ವರನಿಗೆ ಅಲಂಕಾರ ಮಾಡ್ತಾ ಇದ್ದೀವಿ. ದೀರ್ಘಮಾಯು ದೃಷ್ಟಿದೋಷ ನಿವಾರಣ ಸಿದ್ಧರಸ್ತ ಸಮಸ್ತ ಸನ್ಮಂಗಳ ಆದಿಭವಂತೋ ಧನಕನಕ ವಸ್ತು ವಾಹನಾದಿ ಸಕಲ ಅಷ್ಟೈಶ್ವರ್ಯ ಸಿದ್ಧಿರಸ್ತು. ಓಂ ಪೂರ್ಣಂ ದಧಾತಿ ಮದವ್ಯಾಚಾನೀತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವೇದಮಾನ ಆಯತ್ತೇ ದದಾತಿ ದೇವತಾಭ್ಯೋ ನಮಃ. पंचाचार्य महाराज के जय. श्री विघ्नेश्वर बंदर गोविंदा गोविंदा बंगार गोविंदा. श्री आंजनेय स्वामी पादार गोविंदा. श्री श्री मल्लिकार्जुन महाराज के श्री श्री मल्लिकार्जुन महाराज के श्री श्री मल्लिकार्जुन महाराज के. मार्दनम च दीर्घमायुः. ओम शास्त्रस्त अनुग्रह ಬನ್ನಿ ತಾಂಡರಾಗಿ ಹೋಗಿ ಆ ಬಲಿಯನ್ನ ಬಂತ್ರ ಇಲ್ಲಿ ಅಷ್ಟದಿಕ್ಪಾಲಕರಿಗೆ ಅಷ್ಟ ದಿಕ್ಕುಗಳಲ್ಲೂ ಬಲಿ ಅನ್ನವನ್ನ ನೈವೇದ್ಯ ಇಡ್ತಾ ಇದ್ದಾರೆ. पूजान्तं संपूर्ण हरः ओम श्रीदेवताभ्यो नमः. पूजान्तं संपूर्ण बलिं ददामि. देवताभ्यो नमः. आदित्यादि देवताभ्यो नमः. ओम वर्णदेव्याः इत्यादि पूजान्तं संपूर्ण स्वामिते बलिं ददामि. ಬೇಗ ಹೋಗ್ಲಿ ಟಕ 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 ಧ್ಯಾನ ಮಾಡಬಾರ್ದು. ಪಟ 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 ಹಾಕ್ಬೇಕು, ಬಂದು ತಿಂದೋಗ್ಬಿಡ್ಬೇಕು. ಈಗ ದೇವಸ್ಥಾನದ ಗೋಪುರದ ಮೇಲೆ ಕಳಸವನ್ನು ಇಡುವಂಥ ಸಮಯ. ಹಾಗಾಗಿ ನಾವು ಕಳಸದ ಜೊತೆ ಪೂರ್ಣ ಕುಂಭ ಹೊತ್ಕೊಂಡು 3 ಬಾರಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾ ಇದ್ದೀವಿ. ನಂತರ ಏನು ಮಾಡ್ತೀವಿ ನೋಡಿ.
ಇದೇ ನೋಡಿ ಗೋಪುರದ ಮೇಲಿಡುವ ಕಳಸ. ಈಗ ಕಳಸವನ್ನ ಗೋಪುರದ ಮೇಲೆ ತಗೊಂಡು ಹೋಗಬೇಕು. ಅದಕ್ಕೆ ಮೊದಲೇ ಏಣಿ ಎಲ್ಲ ಇಟ್ಟು ತಯಾರಿ ಮಾಡ್ಕೊಂಡಿದ್ದಾರೆ. ಈಗ ಪುರೋಹಿತರು ಮೇಲೆ ಹೋಗ್ತಿದ್ದಾಗೆ ಒಬ್ಬೊಬ್ರು ಒಂದೊಂದು ಸ್ಥಾನದಲ್ಲಿ ನಿಂತು ಕಳಸವನ್ನ ಸಾಗಿಸಲು ಅಣಿಯಾಗ್ತಿದ್ದಾರೆ. ಈಗ ಕಳಸವನ್ನ ಮೇಲೆತ್ಕೊಂಡು ಹೋಗ್ಲು ರೆಡಿ ಆಗಿದ್ದಾರೆ. ಈಗ ಎಲ್ಲರ ಶಿವ ಪಂಚಾಕ್ಷರಿ ಘೋಷದೊಂದಿಗೆ ಕಳಸವನ್ನ ಮೇಲ್ ತಗೊಂಡೋಗ್ತಾ ಇದ್ದಾರೆ. ಕಳಸ ಸ್ಥಾಪನೆ ಯಶಸ್ವಿಯಾಗಿದೆ. ಈಗ ನಮ್ಮೆಲ್ಲರ ಪೂರ್ಣ ಕುಂಭಗಳನ್ನು ಒಂದೊಂದಾಗಿ ಮೇಲೆ ಕಳಸದ ಮೇಲೆ ಇಡೀ ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ತಾ ಇದ್ದಾರೆ. ಅಭಿಷೇಕದ ನಂತರ ಚೊಂಬುಗಳನ್ನ ಹೇಗೆ ಕ್ಯಾಚ್ ಹಿಡಿತಾ ಇದ್ದಾರೆ ನೋಡಿ. ಇದೇ ನೋಡಿ ನಮ್ಮ ಚಿಕ್ಕಬಾಣಗೆರೆಯ ವಿಶಾಲವಾದ ಕೆರೆ. ಅದೇ ಕೋಡಿ. ಮಳೆ ಬಂದು ಈ ಕೆರೆ ತುಂಬಿಕೊಂಡ್ರೆ ಕೋಡಿ ಮುಖಾಂತರ ದೊಡ್ಡ ಬಾಣಗೆರೆ ಕೆರೆಗೆ ನೀರು ಹೋಗುತ್ತೆ.
ಇಲ್ಲಿ ರಾಕ್ಷೋಗ್ನ ಬಲಿಗಾಗಿ ಬಾಳೆ ಗಿಡನ ನೆಡ್ತಾ ಇದ್ದಾರೆ. ಕಿರಿಯರು ಹಿರಿಯರ ಆಶೀರ್ವಾದ ಪಡ್ಕೋತಾ ಇದ್ದಾರೆ. ಇಲ್ಲಿ ನೋಡಿ, ಕಾಮಧೇನು ಪುಣ್ಯಕೋಟಿಯೊಂದಿಗೆ ಬರ್ತಾ ಇದ್ದಾಳೆ. ಇಲ್ಲಿ ಹೆಂಗಳೆಯರೆಲ್ಲ ಸೇರ್ಕೊಂಡು ಗೋಪೂಜೆ ಮಾಡ್ತಾ ಇದೀವಿ. ಹಾಲು ಪುಡಿ, ಹಾಲು ಮೊಸರು, ತುಪ್ಪ, ದ್ರಾಕ್ಷಿ ಕೆಲಸ ಕೂಡ ನೆರವೇರಿದೆ. ಈ ಒಂದು ಕಾರ್ಯದಲ್ಲಿ ಇದಕ್ಕೆ ಸಂಪೂರ್ಣ ಶಕ್ತಿ ಬರಬೇಕಂದ್ರೆ ಈ ದೇವಾಲಯಕ್ಕೆ 48 ದಿವಸಗಳ ಕಾಲ ಮಂಡಲ ಪೂಜೆ ಅಂತ ಹೇಳಿ ಕರಿತೀವಿ. ಆ 48 ದಿವಸಗಳ ಕಾಲ ಈ ಊರಿನ ಜನರು ಭಕ್ತಿಯಿಂದ ಇಲ್ಲಿ ಪೂಜೆಯನ್ನ ಮಾಡ್ತಕ್ಕಂಥದ್ದು. ಈ ಒಂದು ಪೂಜೆ ದಿನನಿತ್ಯಲು ನೀವೆಲ್ಲರೂ ಕೂಡ ಸಹಕರಿಸಿ. 48 ಮನೆಗಳಿದ್ರೆ 48 ದಿವಸನೂ ಕೂಡ ಒಬ್ಬೊಬ್ಬರು ಒಂದೊಂದು ಮನೆಯವರು ನಾವು ಅಭಿಷೇಕ ಮಾಡುತ್ತೇವೆ ಅಂತೇಳಿ ಅಂದ್ಕೊಂಡು ಆ ಒಂದು ಅಭಿಷೇಕದ ಖರ್ಚನ್ನು ಇವರಿಗೆ ಕೊಟ್ಟು ಅಭಿಷೇಕವನ್ನು ಮಾಡಿಸ್ಬೋದು. ಇಲ್ಲ ಡೈಲಿಯಲ್ಲೂ ಕೂಡ ಒಂದೊಂದು ಲೋಟ ಹಾಲು ಎಲ್ಲ ದನಕರುಗಳಿರ್ತ ಇಟ್ಕೊಂಡಿರ್ತೀರ. ಹಾಲು ಮೊಸರನ್ನ ಆ ಸ್ವಾಮಿಗೆ ಕೊಡಬಹುದು. ಖರ್ಜೂರ, ದ್ರಾಕ್ಷಿ ಮತ್ತು ಹಾಲು ಮೊಸರು 48 ದಿವಸ ಕಾಲ. 48 ದಿವಸದ ನಂತರ ಒಂದು ಶುಭ ದಿವಸ ಮಂಡಲ ಪೂಜೆಯನ್ನು ಇಲ್ಲಿ ರುದ್ರಾಭಿಷೇಕವನ್ನು ಮಾಡಬೇಕಾಗ್ತದೆ. ಅದು ಬೆಳಗಿನ ಜಾವನೆ ಬ್ರಾಹ್ಮಿ ಮತ್ತು 4 ಗಂಟೆಗೆ ಆರಂಭವಾಗಿ 6:30 ಮುಗಿಬೇಕ್ರಿ ಪೂಜೆ. ಸೂರ್ಯ ಉದಯ ಟೈಮಲ್ಲಿ ಮಹಾಮಂಗಳಾರತಿ ಆಗಬೇಕು. ಆ ರೀತಿಯಾಗಿ 48ನೇ ದಿವಸ ಒಂದು ಮಹಾರುದ್ರಾಭಿಷೇಕ ಆಗ್ತದೆ. ಆಗಲೂ ಕೂಡ ಸಮರ್ಪಿಸಬಹುದು. ಈ ಸದ್ಯಕ್ಕೆ 48 ದಿವಸಗಳ ಕಾಲ ತಮ್ಮ ಕೈಲಾದ ಹಾಲು ಮೊಸರನ್ನು ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಕಿಂಚಿತ್ತು ಲೋಪ ಬರದಂಗೆ ಈಗ ಇಂಥ ಅದ್ಭುತವಾದ ಕಾರ್ಯಕ್ರಮ ಅದು ಮೇಲೆ ಸ್ಥಾಪನೆ ಮಾಡೋದು ತುಂಬ ಕಷ್ಟಕರವಾದಂಥದ್ದು. ಅದನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಹುರುಪು ತಂದಿದ್ದಾರೆ. ಭಗವಂತನ ಆಶೀರ್ವಾದ ಕೋರಿದ್ದಾರೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಜ್ಞಾನ ಕೊಟ್ಟು ನ್ಯಾಯ ವಿನಯ ಪ್ರೀತಿ ವಿಶ್ವಾಸವನ್ನು ಕೊಡಲಿ ಭಗವಂತ ಅಂತ ಹೇಳಿ ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲರಿಗೆ ಶಾಂತಿ ನೆಮ್ಮದಿ ಕೊಡಲಿ. ಆಯುರಾರೋಗ್ಯ ಇರಲಿ. ಮಳೆ ಬಂದು ಬೆಳೆ ಬೆಳೆದು ಧರೆ ತಣಿಯಲೆಂದು ತಿಳಿಗಳುಕ್ಕಿ ತುರುಗಳು ಕರೆಯಲೆಂದು ನಳಿನ ಮುಖಿಯರು ಸುಪುತ್ರರ ಪಡೆಯಲೆಂದು ಈ ಭಗವಂತನ ಪೂಜೆ ಮಾಡಿ ನೀವು ಪ್ರಾರ್ಥಿಸಿ ನಿಮ್ಗೆಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ನಂಬಿ ಬಯಸ್ತಾ ಇದ್ದೇನೆ. ಎಲ್ರಿಗೆ ಒಳ್ಳೇದಾಗಲಿ. ಕುಂಕುಮ ಚೆನ್ನಾಗಿ ಗುದಿಸಿ ಬರೀ ಕುಂಕುಮ ಅಷ್ಟೇ. ಹಿಂಗೆ ಹೋಯ್ರಿ ನೀನು ಆಗೋದು ಹಚ್ಕೊಬೇಡಿ ಕುಂಕುಮ ರಕ್ತ ಅದು. ಕೈ ಕಾಲು ತಗೊಂಡು ಬಹುಧರನು ಪರೆಯ ವಿಷವ ಕಂಠದಲ್ಲಿಟ್ಟ ಹರನಿತ್ಯ ನಿಮಗೆ ಸಹಾಯವಾಗಲಿ.
ನರರೋಳುನ್ನತವಾದ ನಿತ್ಯ ಭೋಗಗಳನ್ನು ಪುರುಹೂತ ಪೂರ್ಣ ಮಾಡಿಸಲಿ ಬಿಡದೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಶಿವಾಲಯವು ಅಭಿವೃದ್ಧಿಯಾಗಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ವಿನುತ ಸಿದ್ಧಿಪ್ರದನು ವಿಘ್ನೇಶದಯದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಿಸಲಿ. ಭದ್ರಂ ಪಕ್ಷೇಮಾಕ್ಷಿವಿರಜತ್ರಾಃ ಸ್ಥಿರೈರಂಗೇ ಸ್ವಷ್ಟಭಾಗಂ ಸ್ವಸ್ತನೋಭಿಃ ದಶೇಮ ದೇವತಂ ನದಾಯುಃ ದೀರ್ಘಾಯುಷ್ಮಾಮೇಷ ಪ್ರಜಾಮಾರ್ಜಂ ತದೀರ್ಘಮಾಯುಃ ಇಷ್ಟಾರ್ಥಸಿದ್ಧಿರಸ್ತನಗ್ರಹ ಸಮಸ್ತಮಂಗಳಾಧಿಪವಂತೋ. ಒಳ್ಳೆಯದಾಗಲಿ ಬನ್ನಿ. ನಿಮಗೆ ಕೊಟ್ಟಿದ್ವಿ ಅದು ಇಲ್ಲ ನಾವೇ ಅದಕ್ಕೆಲ್ಲ ತಂದಿದ್ವಲ್ಲ ಬಿನ್ಗೆಗಳು ಎಲ್ಲ ಎಲ್ಲ ನಿಮ್ಮ ಸಹಕಾರ ಇದ್ದರೆ ನಮ್ದು ಹಳ್ಳ ಅದಕ್ಕೆಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ರಾಮನಹಳ್ಳಿ ಮತ್ತು ಚಿಕ್ಕಮಣಗೆರೆ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಹೂವಿನ ಹಾರವನ್ನು ಅವರಿಗೆ ನಮ್ಮೂರಿನ ಪ್ರಾಚೀನ ಮಲ್ಲಿಕಾರ್ಜುನ ಸ್ವಾಮಿಯ ನೂತನ ದೇವಸ್ಥಾನ ಇಂದು ಲೋಕಾರ್ಪಣೆಯೊಂದಿಗೆ ಸಂಪನ್ನವಾಗಿದೆ. ನಿಮ್ಮೂರಿನಲ್ಲೂ ಇದೇ ರೀತಿ ಪ್ರಾಚೀನ ದೇವಾಲಯಗಳಿದ್ದರೆ ದಯಮಾಡಿ ನಶಿಸಿ ಹೋಗಲು ಬಿಡಬೇಡಿ, ಕಾಪಾಡಿಕೊಳ್ಳಿ ಎಂದು ಹೇಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಬಿಲ್ಪತ್ರ ಬಿಡಿಸ್ಕೊಳ್ಳಿ.